ಮಳೆಗಾಲದಲ್ಲಿ ಗುಡ್ಡದಿಂದ ಕುಸಿದು ಹೆದ್ದಾರಿಗೆ ಬಿದ್ದ ಮಣ್ಣನ್ನ ತೆರವು ಮಾಡದ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಕರ್ತೋಜಿ ಬಳಿ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿತ್ತು. ಮಳೆ ಸುರಿದಂತೆಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಬೆಟ್ಟದಿಂದ ನೂರಾರು ಲೋಡ್ ಪ್ರಮಾಣದಲ್ಲಿ ಮಣ್ಣು ಕುಸಿದಿದೆ. ಹೀಗಾಗಿ ಮತ್ತೆ ಕುಸಿದಿದ್ರೂ ಮಣ್ಣು ತೆರವುಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಹೆದ್ದಾರಿಯ ಒಂದು ಭಾಗ ಮಣ್ಣಿನಿಂದ ಸಂಪೂರ್ಣ ಆವೃತವಾಗಿದ್ದು, ಇದರಿಂದ ಮಡಿಕೇರಿ ಮಂಗಳೂರು ನಡುವೆ ಸಂಚಾರಕ್ಕೆ ತೊಡಕು ಉಂಟಾಗಿದೆ. ಒಂದೇ ಬದಿಯಲ್ಲಿ ವಾಹನಗಳು ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ಏಕಮುಖ ರಸ್ತೆಯಂತಾಗಿದೆ. ಹೀಗಾಗಿ ಆದಷ್ಟು ಬೇಗ ಮಣ್ಣು ತೆರವುಗೊಳಿಸುವಂತೆ ವಾಹನ ಸವಾರರು ಆಗ್ರಹಿಸಿದ್ದಾರೆ. ತೊಂದರೆ ಅಂದರೆ ಏನು ಅಂದರೆ, ಒಂದೇ ಸೈಡ್ ರಸ್ತೆ ಇರುವುದರಿಂದ, ಅದು ಬೇರೆ ಟರ್ನ್ ಇರುವುದರಿಂದ ಆ ಕಡೆಯಿಂದ ದೊಡ್ಡ ದೊಡ್ಡ ಗಾಡಿಗಳು ಬಂದಾಗ ಈ ಕಡೆಯಿಂದ ಸಣ್ಣ ಗಾಡಿಗಳು ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದೆ. ಇಲ್ಲಿ ಅಪಘಾತಗಳು ನಡೀತಾನೆ ಇರ್ತದೆ. ಈ ರೋಡಲ್ಲಿ ಹೇಗಿದ್ರು ಎಲ್ಲ ಟರ್ನ್ಗಳೇ, ಆದರೆ ಇದೊಂದು ಮಣ್ಣು ಇರುವುದೊಂದು ಸ್ವಲ್ಪ ಸಮಸ್ಯೆ. ಅದೊಂದು ಸ್ವಲ್ಪ ತೆರವುಗೊಳಿಸಿದರೆ ಒಳ್ಳೆಯದು. ಅಂದರೆ ಎರಡು ಸೈಡು ರೋಡು ಓಪನ್ ಮಾಡಿ ಕೊಟ್ಟರೆ ನಮಗೂ ಹೋಗಲಿಕ್ಕೆ ಒಂದು ಇದಾಗ್ತದೆ, ಸರಿ ಆಗ್ತದೆ. ಮತ್ತು ಎದುರಿಗಿಂದ ದೊಡ್ಡ ಗಾಡಿ ಬಂದಾಗ, ಈ ಲಾರಿಗಳೆಲ್ಲ ಬಂದಾಗ ಅಂದರೆ ಸ್ಪೀಡ್ಗಳು ಇರೋದಿಲ್ಲ, ಬೇಗ ಬರುವುದೂ ಇಲ್ಲ. ಈ ಕಡೆಯಿಂದ ಹೋದ ಗಾಡಿಗಳು ಸ್ಪೀಡ್ ಇರ್ತವೆ, ಹೊಡಿತವೆ. ಹಾಗಾಗಿ ಒಂದು ಸಮಸ್ಯೆ ಇದೆ. ಅದನ್ನು ಸ್ವಲ್ಪ ಮಟ್ಟಕ್ಕೆ ಇನ್ನೂ ತೆರವುಗೊಳಿಸಿದರೆ ಒಳ್ಳೆಯದು. ಇಲಾಖೆಯವರು ತೆಗಿತಾ ಇದ್ದಾರೆ, ಬಟ್ ಅದೇನೆಂದರೆ ಭೂಮಿದೇ ತೊಂದರೆ ಇದೆ. ಅಂದರೆ ಇಲ್ಲಿ ತೆಗೆದಾಗ ಬರ್ತಾನೇ ಇದೆ ಮಣ್ಣು, ಇದು ಪಾದದ ಥರ ಇದೆ, ಆ ಕಡೆಯಿಂದ ಜರಿತಾನೇ ಇದೆ. ಮಣ್ಣು ತೆಗೆದಾಗೆ ಬರ್ತಾನೆ ಇರ್ತದೆ. ಅದು ಏನು ಕಾಂಗ್ರೆಸ್ ಓಟ್ ಚೋರಿ ಆರೋಪ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಇಳಕಲ್ ತಾಲೂಕು ಮುರಡಿ ಗ್ರಾಮದಲ್ಲಿ 18 ವಯಸ್ಸಿಗಿಂತ ಕಡಿಮೆ ಇರೋರು ಮತ್ತು ಹೊರ ಜಿಲ್ಲೆಯವರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರುವ ಆರೋಪ ಕೇಳಿಬಂದಿದೆ. ಒಟ್ಟು 6 ಜನ 18 ವಯೋಮಾನಕ್ಕಿಂತ ಕಡಿಮೆ ಇರೋರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿರುವ ಆರೋಪ ಕೇಳಿಬಂದಿದೆ. ನಕಲಿ ಜನ್ಮ ದಾಖಲಾತಿ ಸೃಷ್ಟಿಸಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಕೊಪ್ಪಳ, ಕುಷ್ಟಗಿಯ 6 ಜನರು ಮುರಡಿ ಗ್ರಾಮದ ಮತದಾರರು ಅಂತ ಸೇರ್ಪಡೆ ಮಾಡಿದ ಆರೋಪವೂ ಕೇಳಿಬಂದಿದೆ. ಕುಷ್ಟಗಿಯಲ್ಲಿ ಡಿಲೀಟ್ ಆಗದೆ ಮುರಡಿಯ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಡಿಸಿ ಹಾಗೂ ಇಳಕಲ್ ತಹಶೀಲ್ದಾರ್ಗೆ ಸ್ಥಳೀಯರು ಮನವಿ ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.